ಹೆಂಗನಪ್ಪಿ ತಣ್ಣಿ ಅಡ್ಡು ಬರೇ ಭಾರತೀಯ ಸ್ಟೇಟ್ ಬ್ಯಾಂಕ್ ನೌಕರರು ನಡೆಸುತ್ತಿರುವ ಮುಷ್ಕರ 5ನೇ ದಿನಕ್ಕೆ ಕಾಲಿಟ್ಟಿದೆ. ಈ ಮಧ್ಯೆ ಮುಷ್ಕರ ಕೈಬಿಡುವಂತೆ ಭಾರತೀಯ ಸ್ಟೇಟ್ ಬ್ಯಾಂಕ್ ನೌಕರರಿಗೆ ಕೇಂದ್ರ ಹಣಕಾಸು ಸಚಿವ ಪಿ. ಚಿದಂಬರಂ ಮನವಿ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ನಿನ್ನೆ ವಿಶ್ವ ಸುಂಕ ಸಮ್ಮೇಳನದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮುಂಬೈನ 238 ರನ್ಗಳ ಲೀಡ್ ನಡೆದ ಕಾರಣ 6 ವಿಕೆಟ್ ನಷ್ಟಕ್ಕೆ ಗೆಲುವಿನ ನದಿ ಇಳಿಯಿತು. ರಾಹುಲ್ ಗಾಂಧಿ 45, ಯುವರಾಜ್ ಸಿಂಗ್ 45 ಹಾಗೂ ಇರ್ಫಾನ್ ಪಠಾಣ್ 46 ರನ್ಗಳಿಗೆ ತಂಡದ ಗೆಲುವಿನ ರಷ್ಯಾದ ಬೋಲ್ಶಾನ್ ನಗರದಲ್ಲಿ ಶ್ವೇತಾ ಪೊಲೀಸ್ನ ಅತಿರಕ್ಷ ದೊಡ್ಡ ದೇಶೀಯ ಪ್ರದರ್ಶಿಸಲಾಯಿತು. ನೂರಾರು ಬ್ಯಾಲೆಟ್ ಕಲಾವಿದರು ಪ್ರದರ್ಶಿಸಿದ ಈ ನೃತ್ಯ ನೋಟಗಳ ಮೆಚ್ಚುಗೆಗೆ ಪಾತ್ರವಾಯಿತು. ಯುಪಿಎ ಸರ್ಕಾರದ ವಿದೇಶಾಂಗ ನೀತಿ ಏಕಕ್ಕೆ ಮಾರಾಟ, ಬಿಜೆಪಿ ಆರೋಪ. ಭಾರತ ಸುರಕ್ಷಾ प्रोग्राम टीवी को उड़िया टीवी को थैंक यू. ಒಳಗೆ ಬಿಡಬೇಡ ಅಂತ ಯಾರು ಹೇಳಿರೋದು? ಅಪ್ಪ ಹೇಳಿದ್ರ ಇಲ್ಲ ಪ್ರಾರ್ಥನಾ ಹೇಳಿದ್ಲ? ಡಾಕ್ಟರ್ ಹೇಳಿದ್ರು. ಕಿಶೋರ್ಗೆ ಫೋನ್ ಮಾಡೋ ಒಂದು ಇನ್ಫಾರ್ಮೇಶನ್ ಕೊಟ್ಬಿಡೋಣ ಮಲ್ಲಿಕಾ, ಪ್ರಾರ್ಥನಾ ಇಲ್ಲೇ ಇದ್ದಾಳೆ ಅಂತ. ಅವನಿಗೆ ಸಮಾಧಾನ ಆದರೂ ಆಗುತ್ತೆ. ನಾನು ನಿಮಗೆ ಆಗಲೇ ಹೇಳಿದ್ನಲ್ಲ ನಾನು ಫೋನ್ ತಂದಿಲ್ಲ ಅಂತ.
ಹಲೋ ಹಾಂ ತಂದ್ಕೊಡ್ತೀನಿ ಡಾಕ್ಟರ್. ಈಗ ಪರವಾಗಿಲ್ಲ, ಹುಷಾರಾಗಿದ್ದಾರೆ. ಓಕೆ ಓಕೆ ಡಾಕ್ಟರ್. ರಾಗಿಣಿ, ಸಾರಿ, ನಾನು ಯಾವುದೋ ಮೂಡಲ್ಲಿದ್ದೆ. ಫೋನ್ ಮಾಡ್ತೀನಿ ಮೇಡಮ್, ತಗೊಳ್ಳಿ. ನೋ ಥ್ಯಾಂಕ್ಸ್, ನಾನು ರಿಸೆಪ್ಷನ್ ಅಂತ. ಪ್ರೀತಿಗೆ ಮಕ್ಕಳು ಅಷ್ಟು ಲೋಕ ಕಾನೂನು ಹೀಗನ್ಸುತ್ತೆ. ಇಂದು ಪಾಣಿಗಲ್ಲ ಹಬ್ಬ, ಅಲೆ 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 ಕೃಷ್ಣ ಮುರಾರಿ. ಮುಖ ಎಷ್ಟು ಚೆನ್ನಾಗಿದೆ ನೋಡು, ಎಷ್ಟು ಮುದ್ದಾಗಿದೆ ಮುಖ. ಆ ಮೂಗು ಅಲ್ಲ, ಗದೆ ನೋಡಿ ಚೆನ್ನಾಗಿದೆ. ಕಾಲುಗಳು ನೋಡಿ ಅಲ್ಲ,
ಅಲ್ಲ ಈ ಕಡೆ ಕಡೆ ನೈಟ್ ಶಾರ್ಟ್ ಪ್ಲಸ್ ಅಂತ ಹಾಕೊಂಡಿದೆ. ಫುಲ್ ಫೋಕಸ್ ಮಾಡಿದ್ರು, ಬ್ಯೂಟಿಫುಲ್ ಆಗಿ ತೆಗೀತದ. ಎಂಥ ಪ್ರಾಬ್ಲಮ್ ಇಲ್ಲ ಸರ್, ನಾನು ತೆಗಿಬೋದು. ಕಂಪ್ಲೀಟ್ ಕತ್ಲೆನೂ ಬ್ಯೂಟಿಫುಲ್ ಆಗಿ.
ಅಷ್ಟೇ ಚೆನ್ನಾಗಿ ಕಾಣ್ತಾ ಇದೆ. ಎಲ್ಲೂ ಇದು ಗೆಜ್ಜೆ ಗೆಜ್ಜೆ ಯಾವುದು ಒಂಥರ ಬಿಟ್ಟು ಹೋದಂಗೆ ಇಲ್ಲ, ಎಲ್ಲ ನೀಟಾಗಿದೆ. ಕೆಳಗಡೆ ಒಂದು ಬನ್ನಿ ಗರುಡನ್ ನೋಡು. ಎಷ್ಟು ಬ್ಯೂಟಿಫುಲ್ ಕಾಣ್ತಾ ಇದೆ. ಅಯ್ಯೋ ಸರ್, ಮಿಸ್ ಆಯಿತು ನಮಗೆ. ಸರಸ್ವತಿ ಮೂರ್ತಿ ಎಲ್ಲ ಇತ್ತಲ್ಲಿ ಇವತ್ತು. ಫುಲ್ ನನ್ನ ತಲೆಗೆ ಯಾಕೆ ಬರಲಿಲ್ಲ ಗೊತ್ತಾಗಲಿಲ್ಲ ನನಗೆ. ಹೌದಾ, ನಿಮಗೆ ಆಪ್ಷನ್ ಇತ್ತಂತ ಗೊತ್ತಿಲ್ಲ ಇತ್ತು ಅನ್ನೋದೇ ನಂಗೆ ಮರ್ತೋಗಿದೆ. ಮರ್ತಿದೆ ಅದೇ. ಫಸ್ಟ್ ಕ್ಲಾಸ್ ಉಂಟು ಸರ್, ಪ್ರಾಬ್ಲಮೇ ಇಲ್ಲ ಒಂಚೂರು. ಬ್ಯೂಟಿಫುಲ್, ಏನು ಇದೇ ಇಲ್ಲ, ನೋ ಡಿಫ್ರೆನ್ಸ್ ಎಟ್ ಆಲ್ ಅಲ್ಲ. ಕವರ್ ಮಾಡ್ತಾ ಇದ್ದೀರಾ? ಈ ಕಡೆ ದೇವಸ್ಥಾನ ಹಾಂ ಇಲ್ಲ, ಕವರ್ ಮಾಡ್ತಾರ? ಹಾಂ ದೇವಸ್ಥಾನ ಕವರ್ ಮಾಡಿದೆ. ನಮ್ಮದು ಬಿತ್ತ? ಹಾಂ ನಮ್ಮದು ಬಿದ್ದಿದೆಯಾ ಅಂದೆ. ಓ, ನೀವು ಬಿದ್ದಿದ್ರಿ. ಹತ್ರ ಹತ್ರ ಬಾ. Excellent. ಸೀರೆ ತುಂಬ ಚೆನ್ನಾಗಿದೆ ಕಲರ್. ಇದ್ರಲ್ಲಿ ತುಂಬ ಚೆನ್ನಾಗಿ ಬರುತ್ತೆ, ಒಳ್ಳೆ ನೈಸ್ ಕಲರ್. ಸಾಮಾನ್ಯ ರೆಡ್ಡು. ಒಂದು ಗಿಣಿ ಮೇಲೆ ಹಾಡು ಹೇಳ್ಬಿಡಿ ಸರ್, ರೆಕಾರ್ಡ್ ಆಗೋಗ್ಲಿ. ರಾಮ್ ರಾಮ್. ನಾನು ಹೇಳಿರ್ಬೇಕು. ಆಂಟಿ ಗೊತ್ತಾ ಗಿಳಿ ಮೇಲೆ ಹಾಡು? ಅದು ನೋಡಿ ನಾವು ಫೋಕಸ್ ಮಾಡಿದ್ವಿ ಅಂತ ಎಲ್ಲ ಆಟನೂ ಆಡ್ತಾ ಇದೆ. ವಾವ್. ಮ್ಯಾಕ್ಸಿಮಮ್ ಝೂಮ್ ಇದೆ, ಇನ್ನೂ ಝೂಮ್ ಇದೆ, ಡಿಜಿಟಲ್ ಝೂಮ್ ಅಂತಿದೆ. ಸ್ವಲ್ಪ ಅಡ್ಜಸ್ಟ್ಮೆಂಟ್ಗಳು ಮಾಡಬೇಕು. 200 ಟೈಮ್ಸ್ ಮಾಡುತ್ತೆ. ಅಬ್ಬಾ, ಗುಡ್.
ಬೆಳವಾಡಿ ಅಂತ ಬರಿಬೇಕು. ಅಲ್ವಾ? ಒಂದು ಕೆಲಸ ಮಾಡಿ, ನಾನು ತೆಗಿತಾ ಇದ್ದಾಗ ನೀವು ಹೇಳ್ತಾ ಬನ್ನಿ ಇದಿಂಥ ದೇವಸ್ಥಾನ ಅಂತ. ಅಯ್ಯೋ, ನಿಮ್ಮ ಥರ ಡಿಸ್ಕ್ರಿಪ್ಷನ್ ಎಲ್ಲ ಮಾಡಕ್ಕೆ ಬರಲ್ಲ. ಆ್ಯಸ್ ನೈಸ್ ಆ್ಯಸ್ ಯು ನನಗೆ ಬರಲ್ಲ. ಅದೆಲ್ಲ ಮೇಲಿದೆಯಲ್ಲ, ಮೇಲೆ ಎಲ್ಲ ಒಂದೊಂದು ಕಲ್ಲು, ಸಿಂಗಲ್ ಬೇರೆ ಬೇರೆ ಕಲ್ಲುಗಳವೆಲ್ಲ. ಇಲ್ಲಿಂದ ನೋಡಿದರೆ ಏನು ಗೊತ್ತಾಗಲ್ಲ, ಒಂದೇ ಅನಿಸುತ್ತೆ. ಎಲ್ಲ ಸಾವಿರಾರು ಕಲ್ಲುಗಳು. ಅದೇ ಅಡ್ಜಸ್ಟ್ ಮಾಡ್ಕೊಳತ್ತಲ್ಲ. ಕೃಷ್ಣನ ಮೂರ್ತಿ ಏನಂದ್ರೆ ಭಗ್ನ ಆಗಿದೆ ಅಂತ. ಭಗ್ನ ಹೊಡೆದಾಗಿದೆ ನೋಡಿ, ಕೈ ಹೊಡೆದೋಗಿ. ಕೈ ಕಾಲೂ ಇಲ್ಲ. ಸ್ಮೂತ್ ಆ್ಯಂಡ್ ಶೈನಿಂಗ್ ಕೂಡ. ಲಾಸ್ಟ್ ವೀಕ್ ನಾವು ಅರೌಂಡ್ ಮಧ್ಯಾಹ್ನ ಬಂದಿದ್ದು. ಇಲ್ಲಿ ಬರೋದಕ್ಕೆ ನಮಗೆ ಮಲ್ಗೆ ಬಿಡೋಣ ಆಲ್ಮೋಸ್ಟ್. ತುಂಬ ಶೈನಿಂಗ್. ಲೇಟ್ ಬೇಕಾ? ಬೇಡ ಬೇಡ, ಇದು ಇದಿದೆ, ನೈಟ್ ವಿಷನ್ ಇದೆ. ಇದು ನೋಡಿ ಪ್ರಭಾವಳಿ, ಏನು ಅದ್ಭುತವಾಗಿದೆ. ಸಾಮಾನ್ಯವಾಗಿ ಪ್ರಭಾವಳಿ ಮಧ್ಯದಲ್ಲಿ ಸಿಂಹದ ಲಾಟ ಇರುತ್ತೆ. ಇಲ್ಲಿ ವಿಶೇಷವಾಗಿ ಪದ್ಮವನ್ನು ಬಿಡಿಸಿದೆ. ಪದ್ಮ ಇಲ್ಲ, ಪದ್ಮಲಲಾಟ. ನೀವು ಹಾಗೆ ಎಕ್ಸ್ಪ್ಲೈನ್ ಮಾಡ್ತಾ ಬನ್ನಿ, ಇಲ್ಲಿ ರೆಕಾರ್ಡ್ ಆಗ್ತಾ ಇರುತ್ತೆ, ನೀವು ಹೇಳಿ. ಕಿರೀಟ ತುಂಬ ಚೆನ್ನಾಗಿದೆ ಅಲ್ಲ? ಅಡೆನಲ್ಲಿ ದಶಾವತಾರ ಬಿಡಿಸಿದ್ದಾರೆ. ಎಲ್ಲಿ ಹೊರಗಡೆ ಪ್ರಭಾವಳಿ ಅಲ್ಲ? ಚಕ್ರದಿಂದ ಮೇಲ್ಗಡೆ ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ 5 ಇದೆ. ಎಡಭಾಗದಲ್ಲಿ ಹಾಗೆ ಕಂಟಿನ್ಯೂ ಆಗ್ತದೆ. ಮೇಲಿನ ಪರಶುರಾಮ ಸ್ಪರ್ಧೆ ಹಿಡ್ಕೊಂಡು ಶ್ರೀರಾಮ ನಿರ್ವಿಧಾನ, ಕೃಷ್ಣ, ಬುದ್ಧ, ಸಾರಿ ಬುದ್ಧ ಇಲ್ಲ ಇಲ್ಲಿ. ಬುದ್ಧನ ಬದಲು ಅಲ್ಲಿ ವೀರನಾರಾಯಣ ದೇವಸ್ಥಾನದಲ್ಲಿ ಬುದ್ಧನಿಗೆ ಪ್ರಾಶಸ್ತ್ಯ ಕೊಟ್ಟಿದ್ದಾರೆ. ಇಲ್ಲಿ ಬುದ್ಧ ಇಲ್ವಾ? ಬಲರಾಮ, ಕೃಷ್ಣ, 3 ರಾಮರು, 1 ಕೃಷ್ಣ, ಕೃಷ್ಣ. ಪದ್ಮಪೀಠ
ಅದು ಯೋಗ ಪಟ್ಟಿ 2 ಮಂಡಿಗೂ ಸೇರಿಸಿ ಇನ್ನು ಸಂಟು ಕಟ್ಕೊಂಡಿರುವಂಥ ಒಂದು ಪೀತಾಂಬರದ ತುಂಡು. ಡಿಸೈನ್ಸ್ ಎಲ್ಲ ಇದೆ ನೋಡಿ. ಅದು ಪೀತಾಂಬರದ ಅಂಚು. ಪೀತಾಂಬರದ ಅಂಚಲ್ಲ? ಹಾಂ ಹೌದು, ಕರೆಕ್ಟು. ಅಲ್ಲಿ ಏನು ಚೆನ್ನಾಗಿದೆ ಡಿಸೈನ್ಸ್ ನೋಡಿ, ಏನು ಚೆನ್ನಾಗಿದೆ. ಏನು ಬ್ಯೂಟಿಫುಲ್ ಆಗಿದೆ ಡಿಸೈನ್ಸ್ ಅಲ್ಲ ಪಟ್ಟಿ ಮೇಲೆ. ಇಲ್ಲಿಂದ ಗೊತ್ತಾಗಲ್ಲ, ಬಟ್ ಇದ್ರಲ್ಲಿ ಫೋಕಸ್ ಮಾಡ್ತಾರೆ, ನೀಟಾಗಿ ಗೊತ್ತಾಗುತ್ತೆ. ಕೈ ಬೆರಳುಗಳು ನೋಡಿ ಏನು ಚೆನ್ನಾಗಿದೆ. ಉಂಗುರ ಪ್ರತಿಯೊಂದು ನಾಳೆ ಬಂದಿದ್ರು ನೀವು ಇದೇ ಸಮಯಕ್ಕೆ ಏನು ವಿಶೇಷ? ಅಭಿಷೇಕ ಆಯ್ತು. ದೇವರು ಸಿಂಹದ ಒಂದು ಶಕ್ತಿ ಸಂಕೇತವಾದರೆ ಇದು ಶಾಂತಿಯ ಸಂಕೇತ. ಶಕ್ತಿ ಮತ್ತು ಶಾಂತಿ ಸಮತೋಲನ ಮಾಡಬೇಕು. ಇಲ್ಲಿ ಪರಶುರಾಮ ಶ್ರೀರಾಮ ಬಲರಾಮ ಕಲ್ಕಿ ಅವತಾರ ಇಲ್ಲಿ ಕಾಣಲ್ಲ. ಇದು ಶಂಕರಮಯ ತುಂಬ ಲಕ್ಷಣವಾಗಿದೆ. ಇಷ್ಟು ಉದ್ದ ಕಿರೀಟ ದೇವರಿಗೆ. ಎಲ್ಲ ತುಂಬ ಚೆನ್ನಾಗಿದೆ ಮೂರ್ತಿ. ಈ ಥರದ ಕಿರೀಟಗಳೆಲ್ಲ ವಿಜಯನಗರದ ಕಾಲದ ಇದು ಶೈಲಿ. ಸ್ಟೈಲ್ ನೋಡಿ ಏನು ಚೆನ್ನಾಗಿದೆ. ಕರೆಂಟ್ ಬಂದ ಸಮಯದಲ್ಲಿ ಬಂದಿದೆ. ಇವತ್ತು 10 ಗಂಟೆಯಿಂದ 2 ಗಂಟೆವರೆಗೆ ಕರೆಂಟ್ ತೆಗಿತಾರಾ? ಆಮೇಲೆ ತೆಗಿತಾರೆ. ಅಲ್ಲಿ ತನಕ 10 ಗಂಟೆಯಿಂದ 2 ಗಂಟೆವರೆಗೆ. ಇವಾಗ ಎಷ್ಟು 9 ಮುಕ್ಕಾಲು ಆಯ್ತಾ? ಮುಕ್ಕಾಲು. ಇವತ್ತು ಒಂದು ಸ್ವಲ್ಪ ಬೇಗ ಕೊಟ್ಟಿದ್ದಾನೆ. ಮಧ್ಯ 1 ಗಂಟೆ ತೆಗಿತಾನೆ. ಹಾಗಾದ್ರೆ ಒಟ್ಟು 4 ಗಂಟೆ ಕೊಡ್ತಾನೆ. ಎಕ್ಸಲೆಂಟ್. ಸ್ವಲ್ಪ ಏನಾದ್ರು ಎಕ್ಸ್ಪ್ಲೈನ್ ಮಾಡಿ ದೇವ್ರನ್ನ. ಕೃಷ್ಣ ಮರದ ಕೆಳಗಡೆ ನಿಂತ್ಕೊಂಡು ಕೊಳಲುತ್ತಾ ಇರೋದು. ಸುತ್ತ ಎಲ್ಲ ಕೃಷ್ಣನ ಕೊಳಲ್ನಾದನ ಭಕ್ತಿ ಮತ್ತು ಭಯದಿಂದ ಎಲ್ಲ ಕೇಳ್ತಾ ಇದ್ದಾರೆ. ಕೃಷ್ಣನ ಬಲಭಾಗದಲ್ಲಿ ಕೆಳಗಡೆಯಿಂದ ರುಕ್ಮಿಣಿ ದೇವಿ, ಅವ್ರ ಮೇಲ್ಗಡೆ ಗೋವುಗಳು, ಗೋಪಾಲಕ ಕೋಲಿನ ಮೇಲೆ ತಲೆ ಇಟ್ಕೊಂಡು ಹಾಗೇ ನಿದ್ದೆ ಮಾಡ್ತಾ ಇರೋದು ಕಾಣ್ತಾ ಇದೆಯಾ? ಇಲ್ಲಿ ರೈಟ್ ಸೈಡಾ? ಗೋಪಾಲಕನ ತಿರುಗು ನೋಡಿ ಚೆನ್ನಾಗಿ. ಹೇರ್ ಸ್ಟೈಲು. ಆ ಹಸು ಕತ್ತೆತ್ಕೊಂಡು ಬಾಲವನ್ನು ಅಲ್ಲಾಡಿಸ್ತಾ ಕೃಷ್ಣನ ವೇಣುನಾದವನ್ನು ಕೇಳ್ತಾರೆ. ಅಲ್ಲಿ ಕರುನು ಇದೆ. ಇಲ್ಲ, ಕೆಳಗಡೆ ಪುಟ್ಟದು. ಮತ್ತೆ ಹೇಳ್ತಾ ಇರೋದು ಯಾವ ಭಾಗ ಗೊತ್ತಾಗ್ತಾ ಇದೆಯಾ? ರುಕ್ಮಿಣಿ ದೇವಿ, ಗೋವುಗಳು ನೋಡಿ, ಗೋಪಾಲಕ, ಕೋಲು, ತುರುಬು. ಇಲ್ಲಿ ಹಸು ಬಾಲ ಅಲ್ಲಾಡಿಸ್ತಾ ವೇಣುನಾದವನ್ನು ಕೇಳ್ತಾ ಇದೆ. ಇಲ್ಲಿ ಗೋಪಿಕಾ ಸ್ತ್ರೀಯರು. ಸ್ವಲ್ಪ ಅದು ಕಾಣಲ್ಲ, ನಿಮ್ಗೆ ಕಾಣ್ಬೋದು. ಇಲ್ಲಿ ಇದ್ರಲ್ಲಿ ಬರುತ್ತೆ, ಕ್ಯಾಮ್ರಾ ಬರುತ್ತೆ. ಸನಕ ಸನಂದನ ಋಷಿಗಳು ಇಲ್ಲಿ ಮೇಲ್ಗಡೆನ ಇಬ್ರು. ಮೇಲ್ಗಡೆ ಶಂಖ ಪದ್ಮ ಕೃಷ್ಣನ ಲಾಂಛನ.
ಮೇಲ್ಗಡೆ ಮರದಲ್ಲಿ ಹೂವು ಹಣ್ಣು ಈಚು ಎಲ್ಲ ಇದೆ. ನೋಡಿ ಇದೊಂದು ಹೆಚ್ಚು ಕೂತಿದೆ. ನಿಮ್ಗೆ ಕಾಣುತ್ತೆ ಸರ್ ಅದರ ಮರದಲ್ಲಿ ಟಾಪ್ ಪೋರ್ಷನ್ ಫ್ರಂಟ್ ಸೈಡ್. ಕಿರೀಟ ನೇರಕ್ಕೆ ಏನು ಕಲ್ಪನೆ ಅವ್ರದ್ದು. ಹೌದು ಹೌದು. ಕಾಣತ್ತಾ? ಕೃಷ್ಣನ ಎಡಭಾಗದಲ್ಲಿ ಮೇಲ್ಗಡೆ ಗದೆ ಚಕ್ರ, ಈ ಕಡೆ ಅವ್ರ ಕೆಳಗಡೆ ಸನತ್ ಕುಮಾರರು. ಒಟ್ಟಿನಲ್ಲಿ ಋಷಿ ಅಥವಾ ಕೃಷ್ಣನ ಭಕ್ತರು. ಅವ್ರ ಕೆಳಗಡೆ ಗೋಪಿಕಾ ಸ್ತ್ರೀಯರು. ಕಾಲು ಗೆಜ್ಜೆ ಎಷ್ಟು ಚೆನ್ನಾಗಿದೆ. ಆ 3 ಜನಿನಲ್ಲಿ ಮೊದಲನೇವಳು ಹೂವನ್ನೇನೋ ತಗೊಂಡೋಗಿ ಕೊಡ್ತಾ ಇರೋ ಹಾಗಿದೆ ದೇವರಿಗೆ. ಹೌದು ಹೌದು. ಎರಡನೇ ಅವಳಿಗೆ ಮೈನ್ ಬಟ್ಟೆ ಜಾರಿದೆ, ಅದ್ರ ಬಗ್ಗೆ ಗಮನ ಇಲ್ಲ. ದೇವರನ್ನ ನೋಡಿ ಸಮಥಿಂಗ್ ಇನ್ ಹ್ಯಾಂಡ್, ಅದು ಚೆನ್ನಾಗಿದೆ. ಏನೋ ಉದ್ದಕ್ಕೇನೋ ಇದೆ, ಹೂವಿರ್ಬೋದು, ಹೂವಿನ ಗೊಂಚಲು ಅಲ್ಲ, ಬಟ್ಟೆ ಜಾರಿರೋದು ಕಾಣ್ತಾ ಇಲ್ಲ. ನೀಟಾಗಿ ತುಂಬಾ ಡಿಸ್ಟಿಂಕ್ಟ್ ಆಗುತ್ತೆ. ಅವಳು ತನ್ನನ್ನೇ ತಾನು ಮೈ ಮರೆತು ಬಿಟ್ಟಿದ್ದಾಳೆ. ಅವ್ರ ಕೆಳಗಡೆ ಗೊಲ್ಲ, ಕೈನಲ್ಲಿ ಒಂದು ಕಲ್ಲು ಏನೋ ಹಿಡ್ಕೊಂಡು, ಒಂದು ಕೈನಲ್ಲಿ ಚಾವಟಿ ಹಿಡ್ಕೊಂಡು ನಿಂತಿದ್ದಾನೆ. ಕೃಷ್ಣನ ಕೊಳದನಾದ ಕೇಳ್ತಾ ಇದೆ. ತನ್ನ ಕರು ಹಾಲು ಕುಡಿತಾ ಇದೆ. ಆ ಹಾಲು ಕುಡಿಯೋದನ್ನು ಸಹ ಗಮನಿಸ್ತೇ ಅದು ವೇಣನಾದ ಕೇಳ್ತಾ ಇದೆ. ಹೌದು. ಮೇಲ್ಗಡೆ ಮನುಷ್ಯರು ಸಂಗೀತ ಜ್ಞಾನ ಇರುತ್ತೆ, ಸರಿ. ಅದು ಪ್ರಾಣಿನೂ ಸಹ ಮೈ ಮರೆತು ವೇಣನಾದವನ್ನು ಕೇಳ್ತಾ ಇದೆ, ತನ್ನ ಕರುವನ್ನು ಮರೆತು ಅಲ್ಲ. ಮಗುವಿನ ಮಮತೆಗಿಂತ ಹೆಚ್ಚು ಕೃಷ್ಣನ ಪ್ರೀತಿ. ನಿಂತಿರೋ ಭಂಗಿ ತ್ರಿಭಂಗಿ ಅಂತಲಾ. ಮೇಲಿಂದ ಒಂದು ಲೋಟ ನೀರು ಇದ್ರೆ ಕ್ಲೀನಾಗಿ 2 ಕಾಲು ಮಧ್ಯೆ ಬಂದು ಬೀಳುತ್ತೆ. ಹಬ್ಬ ಕೃಷ್ಣನ ಹೆಬ್ಬೆರಳು ನಾಳೆ ಅಭಿಷೇಕದಲ್ಲಿ ಗಮನಿಸ್ಬೋದು. ಮಧ್ಯದ ಬೆರಳುಗಳಲ್ಲಿ ಉಂಗುರ ಇಲ್ಲ. ಹೌದು, ಯಾಕೆ ಹಾಗೆ? ನಾನು ಗಮನಿಸಿದೆ. ಮಧ್ಯದ ಬೆರಳಲ್ಲಿ ಇಲ್ಲ, ಕೊನೆ 2 ತೋರ್ ಬೆರಳು ಇದು ಹೆಬ್ಬೆಟ್ಟಿನಲ್ಲೂ ಇದೆ. ಹಿಡ್ಕೊಂಡ್ಬಿಡೋದ್ರಿಂದ ಅನಿಸುತ್ತೆ. ಹೌದು, ಒಂದು ಖಾಲಿ. ಇಲ್ಲ, ನಮ್ಗೆ ಗೊತ್ತಾಗೋದಿಲ್ಲ. ಅವ್ರು ತೋರಿಸ್ತಾರೆ. ಏನು ಚೆನ್ನಾಗಿದೆ ಅದು. ಮೈ ಮರ್ತು ಬಿಟ್ಟಿದಾನಲ್ಲ ಗೊಲ್ಲ ಅಲ್ಲ. ಫುಲ್ ಕಟ್ಟೆ ಮೇಲೆ ತಲೆ ಇಟ್ಟ ಒಂದು ಕೈ ಕಟ್ಕೆ ಮೇಲೆ ತಲೆ ಇಟ್ಕೊಂಡು ನಿದ್ದೆ ಮಾಡ್ತಾರೆ. ಅದೇ ಮೈ ಮರ್ತಿದ್ದಾನೆ ಅವನನ್ನು. ಆ ತುರುಬು ಕಟ್ಟಿರೋ ಸ್ಟೈಲೇ ಈ ಇವರು ಹಕ್ಕಿ ಪಿಕ್ಕಿಯರು. ಹಾ, ಕರೆಕ್ಟ್. ಹೌದೌದು, ಹಕ್ಕಿ ಪಿಕ್ಕಿ. ಈಗೇನು ಫಿಲಮ್ಸ್ ನಲ್ಲೆಲ್ಲ ತೆಗಿತಾರಲ್ಲ, ಹಳೆಯದ ಡಿಪಿಕ್ಷನ್ ಅದು ಸ್ಪಷ್ಟ ಇದೆ. ಮತ್ತೆ ಕೊನೆಯಲ್ಲಿರೋದು ಬುದ್ಧ ಅಲ್ಲ, 9ನೇ ಅವತಾರ ಬುದ್ಧ. ಹೌದು, ಇದ್ರಲ್ಲಿ ಡಿಪಿಕ್ಟ್ ಆಗಿದೆ. 10ನೇ ಅವತಾರ ಕಲ್ಕಿ ಅವತಾರ. ಬಲರಾಮನೂ ಇದೆ ಅಲ್ಲ. ಅಲ್ಲ, ಇದು ರಾಮ, ಆಮೇಲೆ ಪರಶುರಾಮ ಮೊದಲನೇ. ಫಸ್ಟ್ ಪರಶುರಾಮ, ರಾಮ, ಅದು ಕೃಷ್ಣನ ನೆಕ್ಸ್ಟ್ ಅಲ್ಲ, ಬಲರಾಮ. ನೇಗಿಲು ಇಟ್ಕೊಂಡಿದ್ದಾನೆ, ಬಲಗೈನಲ್ಲಿ ನೇಗಿಲು. ಹೌದು, ಆಮೇಲೆ ಬುದ್ಧ. ನೋಡಿ, ಇದು ಸಿಂಹಲಲಾಟ ಅಂದ್ರೆ ಇದು ಕೀರ್ತಿ ಮುಖ, ಸಿಂಹದ ಮುಖ ಅಂತ. ಆಮೇಲೆ 2 ಕಡೆ ಆ ಪ್ರಾಣಿಗಳಿದೆ ಅನ್ಸುತ್ತಲ್ಲ. ಆ ಹೊಯ್ಸಳರ ಕಾಲದಲ್ಲಿ ಇತ್ತಲ್ಲ, ಹೊಯ್ಸಳ ಶೈಲಿನ ಆ ಪ್ರಾಣಿ ಇದೆ. ಶಾರ್ದೂಲ ಅಂತ ಹೇಳ್ತಾರೆ. ಶಾರ್ದೂಲ ಮೃಗನ ಅದು. ಇಲ್ಲಿ ಮತ್ಸ್ಯ ತುಂಬಾ ಚೆನ್ನಾಗಿ ಕಾಣುತ್ತೆ. ಫಸ್ಟ್ ಒನ್ ಎಲ್ಲ ಪೂರ್ತಿ ದಶಾವತಾರಗಳು ಸ್ಪಷ್ಟವಾಗಿ ಬಿಡಿಸಿದ್ದಾರೆ. ಬೇರೆಯವ್ರ ಚೆನ್ನಕೇಶನಿಗಿಂತ ಕುಸುರಿ ಕೆಲಸಗಳು ಜಾಸ್ತಿ. ಕುಸುರಿ ಕೆಲಸ ತುಂಬಾ ಚೆನ್ನಾಗಿದೆ ಅದು. ಕೃಷ್ಣ
ಕೃಷ್ಣನ ಕಿರೀಟ ಅಂತೂ ಈ 3 ದೇವರಿಗಿಂತ ಕಿರೀಟ ತುಂಬ ಚೆನ್ನಾಗಿದೆ. ಫುಲ್ ಫ್ಲೆಡ್ಜ್ಡ್ ಕಿಂಗ್ ಅಂತಾರಲ್ಲ ಸರ್, ಹಾಗೆ ಆ ಥರನೇ ಇದಾರಲ್ಲ ಇಲ್ಲಿ. ಎಂಪರರ್ ಕಿರೀಟ ಎಲ್ಲ ಇದು ನೋಡಿದ್ರೆ, ಗ್ರ್ಯಾಂಡ್ಯೂರ್ ನೋಡಿದ್ರೆ ಅಲ್ಲ, ಲುಕ್ಸ್ ಲೈಕ್ ಎನ್ ಎಂಪರರ್. ಏನು ನೋಡಿ ಎಷ್ಟು ವರ್ಕ್ಮನ್ಶಿಪ್ ಅಂದರೆ ಮ್ಯಾಕ್ಸಿಮಮ್. ಚಿನ್ನದ ಕೆಲಸ ಮಾಡ್ತಿದ್ದೀನಿ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ಎಷ್ಟು ಭಕ್ತಿ ಹುಟ್ಟುತ್ತೆ ನಮಗೆ. ನರಸಿಂಹ ಇದು ದಾರುಣ Beautiful ಆಗುತ್ತೆ. ದಶಾವತಾರಕ್ಕೆ ಹೋಲಿಸ್ತಾರಲ್ಲ, ಅದನ್ನ ಹೇಗೆ ಅಂತ ಗಣಪತಿ ಪೂಜೆ ಮಾಡ್ತಾರೆ. ಆದರೆ ಸೂರ್ಯನಾರಾಯಣ ಶ್ರೇಷ್ಠ. ಹೌದಾ? ಗಣಪತಿ ಗರ್ಕೆ ಫಸ್ಟ್ ಪ್ರಿಫರೆನ್ಸ್, ಈಶ್ವರನಿಗೆ ತುಳಸಿಗೆ ಕೃಷ್ಣ, ತುಳಸಿ. ಸೂರ್ಯನಾರಾಯಣ ಅವತ್ತು ಸೂರ್ಯನಾರಾಯಣ. ಹೌದಾ? ಹೌದಲ್ಲ. ಸುತ್ತ ಇರೋದು ಈ ದಳಗಳ ಡಿಸೈನ್ಸ್ ಬಿಡಿಸ್ಯಾರ. ಮದ್ದಿದ್ದು ಇಂಟೆಲೆಕ್ಟ್ ಆ್ಯಂಡ್ ಎವ್ರಿಥಿಂಗ್ ಅಬೋವ್ ಈಸ್ ಇಮ್ಯಾಜಿನೇಷನ್. ಅಲ್ಲ, ಈಗ ನಾನು ನಿಮಗೊಂದು ಕಥೆ ಹೇಳ್ತೀನಿ. I should be capable of imagining. ಕೇಪಬಲ್ ಆಫ್ ಇಮ್ಯಾಜಿನಿಂಗ್ ಆ್ಯಂಡ್ ಇದು ಬ್ರಿಂಗಿಂಗ್ ಇಟ್ ಡೌನ್. ಹೌದು, ವಿಜುವಲೈಸ್ ಮಾಡೋ ಕೆಪಾಸಿಟಿನೇ ಇಲ್ದಂಗೆ. ಅಂದರೆ ಇವ್ರನ್ನ ನೋಡಿದಾಗಪ್ಪ ಏನು ಹೇಗೆ ವಿಜುವಲೈಸ್ ಮಾಡ್ತಾ ಇದ್ರು ಅನ್ಸುತ್ತೆ. ಈ ಹಾಡು ಎಷ್ಟು ಆರ್ಟಿಫಿಷಿಯಲ್ ಅನಿಸ್ತಾ ಇದೆ ಅಲ್ಲ, ನನ್ನ ತಗೊಂಡಿಲ್ಲ ಅಂತ ಇದ್ದಾನೆ. ಇಲ್ಲಿದ್ದವ್ರು ಏನು ಅಷ್ಟೇನಾ? ಪ್ರೆಸ್ ಮಾಡಿದ್ರೆ ಆಯ್ತಾ? ಕರು ಹೇಗೆ ಈ ಕತ್ತ ಆ ಕಡೆ ಈ ಕಡೆ ಹೀಗೆ ರಾಮ್ ರಾಮ. ಸ್ಪ್ರೈನ್ ಅನ್ನೋದು ಅವ್ರಿಗೆ ವರ್ಡೇ ಇರಲಿಲ್ವಾ ಅಂತ ಅವ್ರ ಡಿಕ್ಷನರಿನಲ್ಲಿ. ಹೌದು. ಆ ಬಂಡೆ ಕೆಳಗೆ ಇದೆ, ಅಲ್ಲೇ ಇದೆ. ಇಲ್ಲ, ಇಲ್ಲಿ ವೀರನಾರಾಯಣ ಅಲ್ಲೇ ಅನ್ಸುತ್ತೆ. ಅಲ್ಲೇ ಆಗುತ್ತೆ. ಈ ಸ್ಟೈಲ್ ಚೆನ್ನಾಗಿದೆ ಅಲ್ಲ, ಹೀಗೆ ಬಂದಿರೋದು. ಹೀಗೆ ಮೇಲೆ ಎಸ್ ಥರ ಮೇಲೆ ಒಂದು ಇದಿದೆ, ಹೀಗೆ ಅದರಲ್ಲಿ ದೇವರು ಅಲ್ಲ, ಆ ಕಡೆ ಆ ಸೈಡು. ಅದೇ ಇದನ್ನ ಇದು ಮಾಡಲ್ಲ, ಹುಲಿನ. ಹೌದು, ಕೊಂದಿದ್ದು. ಇವರೊಂದು ಏನು ಹೆಸರು ಹೇಳಿದ್ರು ಸರ್? ಹೊಸ ಹೆಸರು ಹೇಳಿದ್ರು, ಋಷಭ. ವೃಷಭ. ಋಷಭ.
ಗೈಡು ನೀರನ್ನೆಲ್ಲ ತೆಗೆದ್ಬಿಟ್ಟು ಅರೆದು ಅದನ್ನು ಬಿಡೋರಂತೆ ಕಲ್ಲು ಸಾಫ್ಟ್ ಆಗಿ ಶೈನಿಂಗ್. ಆಮೇಲೆ ಇವ್ರು ಕೆತ್ಬಿಡೋದು ಮತ್ತು ಅದು ಹಾಗೆ ಹಾರ್ಡನ್ ಆಗುತ್ತೆ. ಅದು ಒಣಗ್ತಾ ಹಾರ್ಡನ್ ಆಗುತ್ತೆ. ಅದರಿಂದ ಇಷ್ಟು ಫೈನರ್ ವರ್ಕ್ಸ್ ಎಲ್ಲ ಮಾಡೋಕ್ಕೆ ಸಾಧ್ಯ ಅಂತ ಲೀವ್ಸ್ ನಾವೆಲ್ಲ ಕೆಮಿಕಲ್ ಕಂಟೆಂಟ್ಸ್ ಅಂದರೆ ಕಂಟೆಂಟ್ಸ್ ಏನಿರ್ತದೆ ಬಿಸಿಲಿದೆ. ಹೌದು, ಚೆನ್ನಾಗಿದೆಯಾ? ಚೆನ್ನಾಗಿದೆ. ನೋಡಿ ಗೊತ್ತೇ ಆಗಲ್ಲ ಇವೆಲ್ಲ ಮೇಲೆ ಅಲ್ಲ, ಏನಿದೆ ಅಂತಲೂ ಗೊತ್ತಾಗಲ್ಲ. ಇಟ್ ಈಸ್ ನೋಡಿ, ಕಂಬ ನೋಡಿ ಏನು ಚೆನ್ನಾಗಿದೆ ಅಲ್ಲ. ಹೌದು. ದಿಸ್ ಕ್ಯಾಮರಾ ಇಸ್ ಸೀಯಿಂಗ್. ನಿಮ್ಗೆ ಕರೆಂಟ್ ಇಲ್ಲದೆ ಹೋದ್ರೂ ಅದು ನೋಡ್ತಾ ಇದೆ. ಅದು ಇದ್ರದ್ದೇನು ಲೈಟ್ಸ್ ಆಗೋಲ್ಲ. ನೋಡಿ ಏನು ಚೆನ್ನಾಗಿದೆ ಮೇಲ್ಗಡೆ ಚಾವಣಿ. ಹೌದು. ಕಂಬ ನೋಡಿ ಏನು ಚೆನ್ನಾಗಿದೆ. ನೋಡಿ ಇಲ್ಲೇನೋ ದೇವ್ರು ಇರಬೇಕಲ್ಲ ಇಲ್ಲಿ. ಗಣಪತಿ ಇದೆ. ಏನು ಚೆನ್ನಾಗಿ ಕಾಣುತ್ತಿದೆ. ವಿಜ್ಞಾನ ಯುಗ. ಇಲ್ಲೇನೋ ದೇವ್ರು ಇರಬೇಕು. ಕ್ಲಾರಿಟಿ. ನೋಡಿ ಅಲ್ಲ. ಸರಸ್ವತಿ ಇರ್ಬೇಕಲ್ಲ ಸರ್ ಇಲ್ಲಿ. ಈ ಕಡೆ ಸರಸ್ವತಿನಾ? ಇಲ್ಲಿ ಏನಿದೆ ಇಲ್ಲಿ ಈ ಕಡೆ? ಅದೇನೂ ಇಲ್ಲ. ಅದೇನು ಇಲ್ಲ. ಎಲ್ಲೋ ಈ ತರ ಗಣಪತಿ ಸರಸ್ವತಿ ಕಾಂಬಿನೇಷನ್ ಇಲ್ಲ, ಬರೀ ಗಣಪತಿ ಒಂದೇ ಇರೋದು. ಆ ಕಡೆ ಚಾಮುಂಡೇಶ್ವರಿ. ಇಲ್ಲ, ಇಲ್ಲೇನು ಇಲ್ಲ ಅನ್ಸುತ್ತೆ. ಇಲ್ಲ. ಎಲ್ಲರಿಗೂ ಯೋಗ ಸಿಕ್ಕುತ್ತಲ್ರಿ, ಮಿನಿಸ್ಟರ್ ಆಗೋದು ಸಿಕ್ಕುತ್ತಾ, ದೇವ್ರ ಪೂಜೆ ಮಾಡೋದು ಸಿಕ್ಕುತ್ತಾ, ಅವಾಗ ಯೋಗ ಎಲ್ಲ ಮಿನಿಸ್ಟರ್ ಆಗೋದು ಯೋಗ ಅಲ್ಲ, ನೀರು ಯೋಗ, ಅದು ಬರೀ ಭೋಗ.
ಉತ್ಸವ ಇರ್ತಾರೆ. ಇದು ಮತ್ತೆ ವೀರನಾರಾಯಣ ವೀರನಾರಾಯಣ ಸರ್ ತಲೆ ಹುಷಾರು. ಒಳಗಡೆ ಹೋಗಿ ಹೊಡ್ಕೊಂಡ್ರೆ ಒಳಗಡೆ ಹೋಗಿ ಹೊಡ್ಕೊಂಡೆ ಅಲ್ಲಿವರೆಗೆ ಹೋಗ್ಬೋದು ಒಂದು ಹುಚ್ಚು ಕ್ಲೀನ್ ಹೊಡ್ಕೊಂಡ್ರೆ ಹೊಡ್ಕೋಬೋದಾ? ರೆಸ್ಟ್ರಿಕ್ಷನ್ ಮಾಡಲೇಬೇಕು. ಯಾವ ಬ್ರಾಹ್ಮಣರು ಹೊರಗೆ ಹೋಗ್ಬೇಕು ಇಲ್ಲಿಂದ ಹುಚ್ಚು ಇಲ್ಲರೂ ಅಲ್ಲಿ ಆ ಭಾಗದವರೆಗೂ ಹೋಗ್ಬೇಕು. ತುಂಬಾ ಚೆನ್ನಾಗಿದ್ದಾರೆ ಉತ್ಸವ ಮೂರ್ತಿ, ಹೌದಾ? ತುಂಬಾ ಚೆನ್ನಾಗಿದ್ದಾರೆ. ಇಲ್ಲಿ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಇಲ್ಲಿ ಅದ್ರಲ್ಲಿ ಕಾಣುತ್ತೆ, ಅದ್ರಲ್ಲಿ ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡಿ. ನೀವು ನೋಡಿ ತುಂಬಾ ಚೆನ್ನಾಗಿ ದೇವಸ್ಥಾನ ಕ್ಲೀನ್ ಆಯ್ತು. ತುಂಬಾ ಚೆನ್ನಾಗಿದೆ ಅಲ್ಲ? ಮೂರು ನೋಡಿ ಸಂಖ್ಯೆಯದು ನಿಧಿ ಪ್ರಧಾನ ನೀಳವಾಗಿ ಚೆನ್ನಾಗಿದ್ದಾರೆ. ಸ್ವಲ್ಪ ಹೈಟ್ ಬಂದಿದ್ರೆ ಹೊಡೆಯೋದಿತ್ತು. ಅಪ್ಪ ಎಂತ ಚೆನ್ನಾಗಿದೆ ಅಲ್ಲ ಸರ್. ಅಲ್ಲ? ನೋಡಿ ಆಂಟಿ ಕ್ಯಾಮ್ರಾ ಕಣ್ಣಲ್ಲಿ ನಮ್ಮ ಕಣ್ಣಿಗಿಂತ ಅದೇ ನಮಗೆ ಹೌದು. ಒಂದು ಫ್ಯಾನ್ ತೆಗಿಸ್ಬೇಕಂತ ಫ್ಯಾನ್ ಅಡ್ಡ ಮಾಡ್ತಾ ಇದೆ ಅದು. ಯಾವುದು ತೆಗಿಸ್ತೀನಿ ತಗೊಳ್ರಿ. ಫ್ಯಾನು ತೆಗಿಸ್ತೀನಿ. ಆಮೇಲೆ ಈ ಲೈಟ ಇಲ್ಲಿ ಕಡೆ ಇಲ್ಲಿ ಇಲ್ಲಿ ಈ ಕಡೆ ಇದು ಕ್ಲೀನಾಗಿ ಕಾಣಂಗೆ. ಇದೊಂದು ಮಾತ್ರ ಅಲ್ಲಿ ಕಟ್ತಷ್ಟೆ. ಇಲ್ಲಿ ಸೀಲಿಂಗ್ ನಲ್ಲೂ ಎಲ್ಲ ಕೆತ್ತನೆ ಇದೆ ಸರ್. ನೋಡಿ ಫಸ್ಟ್ ಕ್ಲಾಸ್ಗೆ ಹೈ ಕ್ಲಾಸ್ ಭುವನೇಶ್ವರಿ 9 ಭುವನೇಶ್ವರಿ 9 ಡಿಸೈನ್ ಇದೆ. ಭಾರಿ ಚೆನ್ನಾಗಿದೆ ದೇವಸ್ಥಾನ. ಸೀಲಿಂಗ್ ಅಲ್ಲಿ ಕರೆಂಟ್ ಇದ್ರೆ ಚೆನ್ನಾಗಿದೆ. ಈ ಲೈಟ್ ಈಚೆಗೆ ಹಾಕಿದ್ದು ಇದ್ದವಾಗ ನೀವು ದೇವ್ರನ್ನ ನೋಡೋಕ್ಕಾಗ್ತಿತ್ತಿಲ್ಲ. ಕತ್ಲೆ ಒಳಗೆ ಮಂಗಾತಿ ಹಚ್ಕೊಂಡು ತೋರಿಸ್ಬೇಕಾಗೋದು. ತುಂಬಾ ಚೆನ್ನಾಗಿದೆ ಸೋಲಾರ್ ಮಾಡಿಸಿರೋದು. ಒಳ್ಳೇದಾಯ್ತು. ನಾನು ಎಲ್ಲೋ ಬಿಸಿಲು ಬೆಳಗ್ಗೆ ಬರ್ತಿದೆಯೇನೋ ಎಲ್ಲ ಕಾಪಾಡ್ಕೊಂಡು ಹೋದ್ರೆ ಭಾರಿ ಕಷ್ಟ. ಎಂತ ಈ ನಮ್ಮ ದೇವಸ್ಥಾನ ಅಂತೂ ಭಾರಿ ನಿಕೃಷ್ಟ ನೋಡಕ್ಕಾಗ. ಸರ್ಕಾರ ಮಾಡಂಗಿಲ್ಲ, ಮುನ್ನಾಡಿ ಬೇಕಿಲ್ಲ. ನರಸಿಂಹ ಸ್ವಾಮಿ ತುಂಬಾ ಚೆನ್ನಾಗಿದೆ. ತುಂಬಾ ಇದು ಅಲಂಕಾರ ಎಲ್ಲ ಚೆನ್ನಾಗಿದೆ. ದಿನ ಅಷ್ಟು ಹೂ ಇರಲ್ಲ. ಅದೇ ತುಂಬಾ ದಿನ ಚೆನ್ನಾಗಿದೆ. ಒಂದೊಂದು ದೇವ್ರ ಆ ದೇವ್ರಿಗೆ ಎಲ್ಲ ದೇವ್ರಿಗೂ ಪಾದಕ್ಕೆ ತುಳಸಿ ಪೂಜೆ ಮಾಡಿ ತುಳಸಿ ಪೂಜೆ ಮಾಡ್ತೀವಿ. ವಿಷ್ಣು ದೇವರುಗಳಿಗೆ ತುಳಸಿ ಪ್ರಿಯವಾದ. ಇವತ್ತು ನಿನ್ನೆ ಒಯ್ಲಿಕ್ಕೆಲ್ಲ ಹೂವೆಲ್ಲ ತೆಗೆದು ನೀರು ತುಂಬಿಸಿ ತಿರ್ಸಿ ರಾತ್ರಿ ಅದು ಖುಷಿ ಆಯ್ತು. ಬೆಳಗ್ಗೆ ಇಲ್ಲೂ ಸಿಂಹ ಲಲಾಟ ಅಂತಾರಲ್ಲ ಅದು ಇಲ್ಲಿ ಬ್ಯೂಟಿಫುಲ್. ಇಲ್ಲಿ ಹೇರ್ ಸ್ಟೈಲೇ ಡಿಫ್ರೆಂಟ್ ನೋಡಿ ಕೃಷ್ಣನಿಗೆ. ಹೌದು, ಹೇರ್ ಬ್ಯಾಂಡ್ ತರ ತಲೆಗೆ ಹೇರ್ ಬ್ಯಾಂಡ್. ಇಲ್ಲೂ ಹಾಗೆ ಹಸು ಪಕ್ಕದಲ್ಲಿ ಗೋಪಾಲಕರು, ಗೋಗಳು, ಗೋಪಿಕಾ ಸ್ತ್ರೀಯರು, ಸನಕ ಸನಂದರು, ದಶಾವತಾರ, ಶಂಕುಚಕ್ರ ಗದಾ ಪದ್ಮ. ದಶಾವತಾರ ಇಲ್ಲಿದೆ, ಮೇಲಿದೆ. ಮೇಲಿದೆಯಾ? ಏನು ಅಂದ್ರೆ ಬೆಳವಾಡಿ ದೇವಸ್ಥಾನದಲ್ಲಿ ಸರ್ಕಾರದಿಂದ ಎಲ್ಲ ದೇವರು ಕೆಮಿಕಲ್ ವಾಶ್ ಆಗಿದೆ. 1000 ರೂಪಾಯಿ ಒಂದೊಂದು ದೇವ್ರಿಗೆ 20,000 ರೂಪಾಯಿ ಖರ್ಚು ಮಾಡಿದೆ ಸರ್ಕಾರದಿಂದ. ಸೆಂಟ್ರಲ್ ಗೌರ್ಮೆಂಟ್ ಅನ್ನೋದು, ಅದು ಸ್ಟೇಟ್ ಗೌರ್ಮೆಂಟ್ ಅಲ್ಲ, ಸೆಂಟ್ರಲ್ ಆಫ್ ಕಾಲೇಜ್ ಡೆಲ್ಲಿ. 3 ದೇವ್ರನ್ನೂ ಕೆಮಿಕಲ್ ವಾಶ್ ಆಯ್ತು. ಎಷ್ಟೋ ವರ್ಷ ಆಯ್ತು, 20 ವರ್ಷ ಆಯ್ತು ಮಾಡಿ. ಆ ಥರ ನಮ್ಮ ದೇವ್ರನ್ನ ಒಂದ್ಸರಿ ಕೆಮಿಕಲ್ ವಾಶ್ ಮಾಡಿಬಿಟ್ಟು ದೇವರಿಗೆ ಆಯಿಲ್ ಹಚ್ಬಿಟ್ರೆ
ಬ್ಯೂಟಿಫುಲ್ ತುಂಬ ಚೆನ್ನಾಗಿ ಆಗುತ್ತಲ್ಲ, ಹೊಳೆಯುತ್ತೆ ಚೆನ್ನಾಗಿ. ತುಂಬ ಚೆನ್ನಾಗಿ ಶೈನಿಂಗ್ ಬರುತ್ತೆ. ನಾವು ಏನು ಹಿಂದಿನ ಕಾಲದಿಂದ ನಾವು ಅಪ್ಪನ ತಂದೆ ಕಾಲದ ಪೂರ್ವದಿಂದಲ್ಲ ಎಣ್ಣೆ ದೀಪ ಧೂಳು ಎಣ್ಣೆ ಹಚ್ಚಿ ಮೇಣ ಕೂತಿದೆ ದೇವ್ರ ಮೇಲೆ. ಈಗ ಆದಷ್ಟು ನಾವು ಶುಭ್ರ ಮಾಡಿದ್ದೀವಿ, ಇನ್ನೂ ಸಾಲದು. ಆಂಟಿ ಸ್ವಲ್ಪ ಮುಂದಕ್ಕೆ ಬಂತು ನೀವು ಚೂರು. ಹಾಂ ಹಾಂ ತೆಗಿತಿಲ್ಲ. ಎಸ್, ಬಿಡ್ಸಿ ಬಿಡ್ಸಿ. ಪದ್ಮರೇಖೆ ಅಂತಾರಲ್ಲ, ಪದ್ಮರೇಖೆ ಎಲ್ಲ ಇದೆ, ಹೂವುಗಳು ಎಲ್ಲ ಎಷ್ಟು ಚೆನ್ನಾಗಿ ಬಿಡಿಸಿದೆ ನೋಡ್ರಿ, ಅದರೊಳಗೆ ಚೆನ್ನಾಗಿ ಕಾಣುತ್ತೆ. ಮುಖ ಎಂತ ಬ್ಯೂಟಿಫುಲ್ ಇದೆ. ಬ್ಯೂಟಿಫುಲ್ ಆಗಿದೆ ಅಲ್ಲ. ಡಾರ್ಕ್ ನಮಗೇನೋ ಒಂದು ಕ್ಯಾಸೆಟ್ ಕಳಿಸ್ಲಪ್ಪ ಕೊಡಿ, ಬಂದಾಗ ಯಾವ್ದಾದ್ರು ನರಸೋದೇವರು, ಗೋಪಾಲಕೃಷ್ಣ, ನಾರಾಯಣ, ಲಕ್ಷ್ಮಿ ಎಲ್ಲ ಇರೋದು. ಓ ಎಸ್, ಓ ಎಸ್. ನಾವು ಸಿಡಿ ಹಾಕೊಂಡು ನೋಡ್ತೀವಿ. DVD ಪ್ಲೇಯರ್ ತರಬೇಕು, CD ಪ್ಲೇಯರ್ ಇದೆ. ಕತ್ತಿ ಗುರಾಣಿ ಹಿಡಿದು ನೋಡು ತಿರುಮಂಗಯ್ಯವಾಗಿರ್ಬೇಕಲ್ಲ. ಅವ್ರೇನ್ ಸರ್ ಕಿಂಗ್ ಅವರು? ಇವರು ಕಿಂಗು, ತಿರುಮಂಗಯ್ಯ ಅಂತ ಇವರು ಕಿಂಗ್ ಆಗಿದ್ದವರು. ಅವರು ಕಳ್ಳನಾಗಿ ಸಂಚರಿಸ್ತಾ ಇದ್ದಾಗ ಭಗವಂತ ಪರೀಕ್ಷೆ ಮಾಡೋದಕ್ಕೆ ಬಂದಾಗ ಅವ್ರು ಪರಿವರ್ತನೆ ಆಗಿ ದೇವರ ಪರಮ ಭಾಗವತರ ಎಲ್ಲ ದರೋಡೆ ಮಾಡೋಕ್ ಬರ್ತಾರೆ. ಅವ್ರ ಕಾಲಲ್ಲಿ ಒಂದು ಉಗ್ರ ಇರುತ್ತೆ, ಅದನ್ನ ತಗೊಳಕ್ ಕಾಲ್ ಬಾಯಿ ಹಾಕ್ತಂತ ತೆಗಿಯಕ್ಕಾಗ್ತದೆ. ಅವಾಗ ಜ್ಞಾನೋದಯ ಆಗುತ್ತೆ. ದೇವರ ಪಾದ ಸ್ಪರ್ಶ ಆದಾಗ ಜ್ಞಾನೋದಯವಾಗಿ ದೊಡ್ಡ ಪರಮ ಭಕ್ತನಾಗಿ ದೇವ್ರು ನಿಲ್ಸಿರ್ತೈತಂತೆ. ಒಂದು ತಿನ್ನೋದು ಅಲ್ಲೇ ನೀರು ಕುಟ್ಬಿಟ್ಟು ಹಾಗೆ ಕಾವಲು ಕಾಯೋದು. ಅವರು ಅಲ್ಲೇ ಇರಬೇಕು ಪರ್ಮನೆಂಟ್ ಅಂದಾಗ ಆ ಬಹು ಬೀಜ ಫಲ ಯೂಸ್ ಮಾಡ್ತಾ ಇದ್ರು ಅಂತ ಗೈಡ್ ಹೇಳಿದ್ದು. ಬಹು ಬೀಜ ಫಲ ಅಂದರೆ ಸೀಗೆಕಾಯಿ. ಹೌದಾ? ಇದು ಉದ್ದ ಸ್ವಲ್ಪ ಜೋಳ ಥರ ಇದೆ, ಬಟ್ ಜೋಳ ಅಲ್ಲ, ಅದು ತಿಂತ ತುಂಬ ಚೆನ್ನಾಗಿತ್ತು, ತುಂಬ ಪ್ರೋಟೀನ್ ರಿಚಸ್ ಫುಡ್ ಅದು. ಇವ್ರಿಗೆ ಹೆಚ್ಚು ಟೈಮ್ ಇರ್ತಾ ಇರಲಿಲ್ಲ ಹೋಗ್ಲಿಕ್ಕೆ ಬರಲಿಕ್ಕೆ, ಅವ್ಲಿಗೆ ಆ ಕಾಯ್ತಾನೆ ಇರಬೇಕಿತ್ತಲ್ಲ, ಸೊ ಅದಕ್ಕೆ ಅದನ್ನು ಯೂಸ್ ಮಾಡ್ತಾ ಇದ್ರು ಅಂತ ಹೇಳಿ. ನಾವೆಲ್ಲ ನೋಡಿಲ್ಲ ಜುಟ್ಟು ನೋಡಿ ಅಳಿಯೋದು, ಜುಟ್ಟ ಪೋನಿ ಟೈಲ್ ನಂತರನೇ ಇದೆ ನೋಡಿ. ಆ ಕಾಲದಲ್ಲೂ ಆ ಸ್ಟೈಲ್ಗಳೆಲ್ಲ ಇತ್ತು. ಹೌದು, ಪೋನಿ ಟೈಲ್ ಅಲ್ಲ, ಹಿಂದೆ ಎಲ್ಲ ಗಂಡಸರು ಬಿಡ್ತಾ ಇತ್ತು. ಫುಲ್ ಒಂಥರ ಬೋರ್ಡು ಮತ್ತು ಮಧ್ಯದಲ್ಲಿ ಬಿಡೋದು, ಅದಕ್ಕೇನೋ ಅಂತಾರೆ, ದಟ್ ಇಸ್ ಕಾಲ್ಡ್ ಸಮಥಿಂಗ್ ಅಲ್ಲ, ಸ್ಟೈಲ್ಗೆ ಏನೋ ಒಂದು ವರ್ಡ್ ಇದೆ. ಸುಮಾರು ಎಲ್ಲರ ಕೈಲೂ ಬಹು ಬೀಜ ಫಲ ಇದೆ, ತುಂಬ ಜನ ಕಾವಲು ಕಾಯ್ತಾ ಇದ್ರು ಅಂತ. ಸುಂದ್ರಿ, ದರ್ಪಣ ಸುಂದ್ರಿ. ಹೇರ್ ಸ್ಟೈಲ್ ನೋಡಿ, ಭುಜದಿಂದ ಆಚೆಗೂ ಬಂದಿದೆ ಆ ತುರ್ಬು. ಇಲ್ಲೇನು ಮಾಡ್ತಾ ಇರೋದು? ಇವಳು ಏನೋ ತೋರಿಸ್ತಾ ಇದ್ದಾಳೆ, ಸೇವಕಿನೋ ಏನೋ, ಶಿ ಇಸ್ ಹೋಲ್ಡಿಂಗ್ ಸಮಥಿಂಗ್ ಅಲ್ಲ. ಕನ್ನಡಿ ನೋಡ್ಕೊಂಡು ಇಲ್ಲ ಏನೋ ತಗೋತಾ ಇತ್ತು. ಏನು ಚೆನ್ನಾಗಿದೆ ಗಂಟು. ಇಯರಿಂಗ್ಸ್ ನೋಡಿ, ಅಲ್ಲ ದೊಡ್ಡದು ಭುಜದವರೆಗೂ ಬಂದಿದೆ, ಭುಜದ ಮೇಲಿದೆ ಅದು. ಇದನ್ನೆಲ್ಲ ನೋಡಿ ಇಲ್ಲಿ ಹೆಣ್ಣು ಬೇತಾಳದ್ದು ನೋಡಿ, ಇಲ್ಲಿದೆ ಅವಳಿಗೆ ಮೇಲೆ ಕೂದಲಿಗೆ ಅಲಂಕಾರ ಮಾಡಿರೋದು ನೋಡಿ, ಕೂದಲು ಯಾವ ಥರ ಬಿಟ್ಟು ಹೇಳಂತ. ದೇವಾಲಯಗಳು ಭಾರತೀಯ ಸಂಸ್ಕೃತಿಯ ಭವ್ಯ ಪರಂಪರೆಯ ಪ್ರತೀಕಗಳಾಗಿ ಇಂದಿಗೂ ದೇಶದ ಉದ್ದಗಲಕ್ಕೂ ರಾರಾಜಿಸುತ್ತಿವೆ. ಕರ್ನಾಟಕವು ಪ್ರಖ್ಯಾತ ದೇವಾಲಯಗಳನ್ನು ಹೊಂದಿದೆ. ಇವುಗಳಲ್ಲಿ ಪ್ರಮುಖವಾದವು ಕೆಲವು
ಹಾಸನ ಜಿಲ್ಲೆಯಲ್ಲಿಯೂ ಇವೆ. ಹಾಸನ ಜಿಲ್ಲೆಯಲ್ಲಿರುವ ದೇವಾಲಯಗಳು ಸಾಮಾನ್ಯವಾಗಿ ಹೊಯ್ಸಳ ಶೈಲಿಗೆ ಅನುಗುಣವಾಗಿ ರಚಿತವಾಗಿವೆ. ಹೊಯ್ಸಳ ಶೈಲಿ ಎಂಬುದು 11ನೇ ಶತಮಾನದಲ್ಲಿ ರಾಜ ವಿಷ್ಣುವರ್ಧನನ ಕಾಲದಲ್ಲಿ ಮಹಾರಾಜರ ಪ್ರೋತ್ಸಾಹದಿಂದಾಗಿ ಅರಳಿತು ಎಂಬುದು ಇತಿಹಾಸಕಾರರ ಒಂದು ವಾದ. ಅದೇನೇ ಇರಲಿ, ಈ ಹೊಯ್ಸಳ ಶೈಲಿಯ ಶಿಲ್ಪಗಳು ಅದ್ಭುತ ಕಲಾ ಚಾತುರ್ಯದ ಪ್ರತೀಕಗಳಾಗಿ ರಾರಾಜಿಸುತ್ತವೆ. ಹೊಯ್ಸಳ ಶೈಲಿಯ ಹಲವಾರು ದೇವಸ್ಥಾನಗಳಲ್ಲಿ ಬೇಲೂರು, ಹಳೇಬೀಡು, ಬೆಳವಾಡಿ, ಹಾರನಹಳ್ಳಿ ಮುಂತಾದ ಸ್ಥಳಗಳಲ್ಲಿರುವ ದೇವಾಲಯಗಳು ವಿಶ್ವವಿಖ್ಯಾತವಾಗಿವೆ. ನಾನು ಹಾಸನಕ್ಕೆ ವರ್ಗಾವಣೆ ಹೊಂದಿದಾಗ ಈ ಕೆಲವು ಶೈಲಿಯ ದೇವಾಲಯಗಳನ್ನು ನೋಡಲೇಬೇಕೆಂದು ಸಂಕಲ್ಪಿಸಿದ್ದೆ. ಅದರಂತೆ ನಾನು ಕಳೆದ ಕೆಲವು ತಿಂಗಳುಗಳಲ್ಲಿ ಅನೇಕ ದೇವಾಲಯಗಳನ್ನು ಸಂದರ್ಶಿಸದೆ ಕೆಲವು ಲೇಖನಗಳನ್ನು ಬರೆದೆ. ಅವುಗಳಲ್ಲಿ ಬೇಲೂರು, ಹಳೇಬೀಡುಗಳನ್ನು ಕುರಿತಾದ ಲೇಖನಗಳು ಪ್ರಕಟವಾದವು. ಮುಂದುವರೆದು ನಾನು ಬೆಳವಾಡಿ, ಹಾಗೆ ಜಾವಗಲ್ ಮತ್ತು ಹಾರನಹಳ್ಳಿ, ಅರಸೀಕೆರೆ ಮುಂತಾದ ಸ್ಥಳಗಳಿಗೆ ಕಳೆದ ವಾರ ಸಂದರ್ಶಿಸಿದೆವು. ಈ ಬಗ್ಗೆ ನನ್ನ ಹಿಂದಿನ ಕ್ಯಾಸೆಟ್ನಲ್ಲಿ ಸಂಕ್ಷಿಪ್ತವಾಗಿ ವಿವರಣೆ ನೀಡಿದ್ದೇನೆ. ಈ ವಾರ ಮತ್ತೊಮ್ಮೆ ಬೆಳವಾಡಿ, ಜಾವಗಲ್ ದೇವಾಲಯಗಳನ್ನು ಸಂದರ್ಶಿಸುವ ಸದವಕಾಶ ದೊರಕಿತು. ನನ್ನ ಒಲವಿನ ಶ್ರೀಮತಿಯಾದಂತಹ ವಸಂತಕಲಾ ಮತ್ತು ಆಪ್ತಮಿತ್ರೆಯಾದಂತಹ ಪೂರ್ಣಿಮಾಳೊಂದಿಗೆ ನಾನು ಕೆಲವು ದೇವಾಲಯಗಳನ್ನು ಈ ವಾರದಲ್ಲಿ ಸಂದರ್ಶಿಸಿದೆ. ಅವುಗಳಲ್ಲಿ ಪ್ರಮುಖವಾದವು ಕೊಂಡಜ್ಜಿ ವರದರಾಜಸ್ವಾಮಿ ದೇವಾಲಯ. ಈ ದೇವಾಲಯ ಅದ್ಭುತವಾದಂತಹ ಶಿಲ್ಪವನ್ನು ಹೊಂದಿದೆ. ಈ ಶಿಲ್ಪದಲ್ಲಿ ವರದರಾಜಸ್ವಾಮಿಯ ಮೂರ್ತಿ ಸಾಧಾರಣ 18 ಅಡಿ ಎತ್ತರವಿದ್ದು ನೋಡಲು ತುಂಬ ಆಕರ್ಷಣೀಯವಾಗಿದೆ. ಜಾವಗಲ್ ಅರಸೀಕೆರೆ ತಾಲೂಕಿನಲ್ಲಿದ್ದು ಅರಸೀಕೆರೆ ಪಟ್ಟಣದಿಂದ 33 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿಯ ಲಕ್ಷ್ಮೀ ನರಸಿಂಹ ದೇವಾಲಯ ಅದ್ಭುತ ಹೊಯ್ಸಳ ಶೈಲಿಯ ಶಿಲ್ಪಕಲೆಯ ಒಂದು ಪ್ರತೀಕವಾಗಿ ರಾರಾಜಿಸುತ್ತಿದೆ. ಈ ದೇವಸ್ಥಾನದಲ್ಲಿ ಹೊರಗೋಡೆಯಲ್ಲಿ ಸುಮಾರು 137 ದೊಡ್ಡ ಆಕಾರದ ಶಿಲ್ಪಗಳು ಇವೆ ಎಂಬುದು ಅಂದಾಜು ಮಾಡಲಾಗಿದೆ. ಅದರಲ್ಲಿ 77 ವಿಗ್ರಹಗಳು ಸ್ತ್ರೀ ಪ್ರಧಾನವಾದ ಶಿಲ್ಪಗಳೆಂದು ಗುರುತಿಸಲಾಗಿದೆ. ಈ ದೇವಾಲಯವನ್ನು ಸುಮಾರು 13ನೇ ಶತಮಾನದಲ್ಲಿ ಕಟ್ಟಲಾಗಿದೆ ಎಂದು ಚರಿತ್ರಕಾರರು ಗುರುತಿಸುತ್ತಾರೆ. ಸಮೀಪವಿರುವ ಬೆಳವಾಡಿ ಗ್ರಾಮದಲ್ಲಿರುವ ದೇವಾಲಯ ತ್ರಿಕೂಟಾಚಲ ಮಾದರಿಯಲ್ಲಿದೆ. ಇಲ್ಲಿ 3 ಪ್ರತ್ಯೇಕ ದೇವಸ್ಥಾನಗಳಿದ್ದು ಅವುಗಳಲ್ಲಿ ವೇಣುಗೋಪಾಲ, ವೀರನಾರಾಯಣ ಮತ್ತು ಯೋಗ ನರಸಿಂಹಸ್ವಾಮಿಯ ಮೂರ್ತಿಗಳು ರಾರಾಜಿಸುತ್ತಿವೆ. ಒಂದೊಂದು ಮೂರ್ತಿಯು ಅದ್ಭುತವಾಗಿದ್ದು ಮತ್ತೆ ಮತ್ತೆ ನೋಡುವಂತೆ ಆಕರ್ಷಣೀಯವಾಗಿದೆ. ಈ ದೇವಾಲಯವು ಕೂಡ ಹೊರಗೋಡೆಯಲ್ಲಿ ಹೊಯ್ಸಳ ಶಿಲ್ಪಕಲಾ ಮಾದರಿಯಲ್ಲಿ ಅದ್ಭುತವಾದ ಶಿಲ್ಪಕಲೆಯನ್ನು ಹೊಂದಿದೆ. ದೊಡ್ಡ ವಿಗ್ರಹಗಳು, ಪಟ್ಟಿಕೆಗಳು, ರಾಮಾಯಣ ಮಹಾಭಾರತದ ಅನೇಕ ಸಂಕ್ಷಿಪ್ತ ವಿವರಗಳು ಕೂಡ ಇಲ್ಲಿ ದೊರಕುವುದು ಒಂದು ವಿಶೇಷ. ಈ ದೇವಸ್ಥಾನದಲ್ಲಿ ಸುಮಾರು 100